ಚಿನ್ನದ ಹೊಡೆತಕ್ಕೆ ಜನ ತತ್ತರಿಸ್ತಾ ಇದ್ದಾರೆ. ಚಿನ್ನದ ಹೊಡೆತಕ್ಕೆ ಜನ ಎಲ್ಲೆಲ್ಲೂ ಕೂಡ ಅಲ್ಲೋಲ ಕಲ್ಲೋಲ. ಯಾಕಂದ್ರೆ ಒಂದು ಕಡೆ ಅಲ್ಲಿ ಏರಿಕೆ ಹೆಚ್ಚಾಗ್ತಿದೆ ಅಂತ ಅಂದಾಗ ಮತ್ತೊಂದು ಕಡೆ ಇದೀಗ ಇಳಿಕೆ ಕಾಣ್ತಾ ಇರುವಂತದ್ದು. ಚಿನ್ನದ ಹೊಡೆತಕ್ಕೆ ಗ್ಲೋಬಲ್ ಮಾರ್ಕೆಟ್ ಶೇಕ್ ಆಗ್ತಾ ಇದೆ. ಗ್ಲೋಬಲ್ ಸ್ಟಾರ್ಟ್ ಗೋಲ್ಡ್ ಮಾರ್ಕೆಟ್ನಲ್ಲಿ ಬ್ಲಡ್ ಬಾತ್. ಬಂಗಾರ 1 ಔನ್ಸ್ ಬೆಲೆ 6% ಪತನ. 1 ಔನ್ಸ್ ಚಿನ್ನದ ಬೆಲೆ $4,538ಗೆ ಕುಸಿತವಾಗಿದೆ. 1 ಔನ್ಸ್ ಬೆಳ್ಳಿ ಬೆಲೆಯಲ್ಲಿ $74 ಡೌನ್ ಆಗಿದೆ. ಗ್ಲೋಬಲ್ ಮಾರ್ಕೆಟ್ ಬೆನ್ನಲ್ಲೇ ಭಾರತದಲ್ಲಿ ಗೋಲ್ಡ್ ಕ್ರ್ಯಾಶ್. ಸತತ 4ನೇ ದಿನವೂ ಚಿನ್ನ ಬೆಳ್ಳಿ ಬೆಲೆಗಳಲ್ಲಿ ಕುಸಿತ ಕಾಣಿಸ್ತಾ ಇದೆ. 4 ದಿನದಲ್ಲಿ ಬೆಳ್ಳಿ ಬೆಲೆ ಬರೋಬ್ಬರಿ 1,62,000 ರೂಪಾಯಿ ಕುಸಿತ. 4 ದಿನದಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ 48,000 ರೂಪಾಯಿ ಕುಸಿತಗೊಂಡಿರುವಂತದ್ದು. ಗ್ಲೋಬಲ್ ಸ್ಟಾರ್ಟ್ ಗೋಲ್ಡ್ ಮಾರ್ಕೆಟ್ನಲ್ಲಿ ಬ್ಲಡ್ ಬಾತ್. ಬಂಗಾರ 1 ಔನ್ಸ್ ಬೆಲೆ 6% ಪತನವಾಗಿದೆ. 1 ಔನ್ಸ್ ಚಿನ್ನದ ಮೇಲೆ $4,538ಗೆ ಕುಸಿತವಾಗಿದೆ. 1 ಔನ್ಸ್ ಬೆಳ್ಳಿಯ ಬೆಲೆಯಲ್ಲಿ $74 ಡೌನ್ ಆಗಿರುವಂತದ್ದು. ಗ್ಲೋಬಲ್ ಮಾರ್ಕೆಟ್ ಬೆನ್ನಲ್ಲೇ ಭಾರತದಲ್ಲಿ ಗೋಲ್ಡ್ ಕ್ರ್ಯಾಶ್ ಹೆಚ್ಚಾಗ್ತಾ ಇದೆ. ಸತತ 4ನೇ ದಿನವೂ ಚಿನ್ನ ಬೆಳ್ಳಿಯ ಬೆಲೆಗಳು ಕುಸಿತಗೊಂಡಿರುವಂತದ್ದು. 4 ದಿನದಲ್ಲಿ ಬೆಳ್ಳಿ ಬೆಲೆ ಬರೋಬ್ಬರಿ 1,62,000 ರೂಪಾಯಿ ಡೌನ್ ಆಗಿದೆ. 4 ದಿನದಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ 48,000 ರೂಪಾಯಿ ಡೌನ್ ಅಲ್ಲಿ. ಚಿನ್ನದ ಒಂದು ಹೊಡೆತಕ್ಕೆ ಇದೀಗ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಶೇಕ್ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಡೌನ್ ಅಂದ್ರೆ ಮಾರ್ಕೆಟ್ ನಾವು ನೋಡಿದಾಗ ಶೇರ್ ಮಾರ್ಕೆಟ್ನಲ್ಲಿ ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ಈಗ ಡೌನ್ ಅಂದರೆ ಆ ಒಂದು ಗ್ಲೋಬಲ್ ಮಾರ್ಕೆಟ್ನಲ್ಲಿ ತುಂಬ ಡೌನ್ ಆಗ್ತಾ ಇದೆ ಚಿನ್ನದ ಬೆಲೆಯಲ್ಲಿ ಸಹಿತ. ಇದೀಗ ಔನ್ಸ್ ವಿಚಾರದಲ್ಲಿ ನಾವು ಮಾತನಾಡೋದಾದರೆ 1 ಔನ್ಸ್ ಚಿನ್ನದ ಬೆಲೆ $4,538ಗೆ ಕುಸಿತವಾಗಿದೆ. ಹೀಗಾಗಿ 1 ಔನ್ಸ್ ಬೆಳ್ಳಿಯ ಬೆಲೆಯಲ್ಲೂ ಸಹಿತ $74 ಡೌನ್ ಆಗಿರುವಂಥದ್ದು. ಗ್ಲೋಬಲ್ ಮಾರ್ಕೆಟ್ ಬೆನ್ನಲ್ಲೇ ಭಾರತದಲ್ಲಿ ಗೋಲ್ಡ್ ಕ್ರ್ಯಾಶ್ ಹೆಚ್ಚಾಗಿದೆ. ಸೊ ಹೀಗಾಗಿ ಸತತವಾಗಿ 4ನೇ ದಿನವೂ ಚಿನ್ನ ಬೆಳ್ಳಿಯ ಬೆಲೆಗಳು ಕುಸಿತಗೊಂಡಿರೋದ್ರಿಂದ 4 ದಿನದಲ್ಲಿ ಬೆಳ್ಳಿ ಬೆಲೆ ಬರೋಬ್ಬರಿ 1,62,000 ರೂಪಾಯಿ ಡೌನ್ ಆದರೆ 4 ದಿನದಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ 48,000 ರೂಪಾಯಿ ಡೌನ್ ಆಗಿತ್ತು. ಅಂದರೆ ನಾವು ಗಮನಿಸಿದ್ವಿ ಎಷ್ಟು ಮಟ್ಟಿಗೆ ಇತ್ತು ಈ ಹಿಂದೆ ಬೆಳ್ಳಿ ಮತ್ತು ಬಂಗಾರದ ರೇಟ್ ಅಂತ. ಅಂದರೆ ಬಂಗಾರದಲ್ಲಿ 1,88,000 ಹೋದಂಥ ಬಂಗಾರ ಇದೀಗ 1,36,000 ರೂಪಾಯಿಗೇನೋ ಬಂದು ನಿಂತಿದೆ. ಸೊ ಹಾಗಾಗಿ ಅದ್ರ ಜೊತೆಗೆ ಇನ್ನು ಬೆಳ್ಳಿಯಲ್ಲಿ 4 ಲಕ್ಷ ರೂಪಾಯಿ ದಾಟಿತ್ತು 1 kg ಬೆಳ್ಳಿ. ಆದರೆ ಸದ್ಯಕ್ಕೆ 2,25,000ಕ್ಕೆ ಬಂದು ನಿಂತಿದೆ. ಸೊ ಇದೀಗ ಇದರಿಂದ ಒಂದು ಕಡೆ ಇಲ್ಲಿ ಗ್ರಾಹಕರಿಗೆ ನಾವು ಆಗಲೇ ಮಾತನಾಡಿದ್ವಿ, ಗ್ರಾಹಕರಿಗೆ ಇದು ಖುಷಿ ಪಡುವಂಥ ಸುದ್ದಿ. ಆದರೆ ಮತ್ತೊಂದು ಕಡೆ ಶೇರ್ ಮಾರ್ಕೆಟಲ್ಲಿ ಗ್ಲೋಬಲ್ ಮಾರ್ಕೆಟಲ್ಲಿ ಏನು ಹೂಡಿಕೆ ಆಗಿರುತ್ತೋ ಸೊ ಅಲ್ಲಿ ಒಂದು ರೀತಿಯಾಗಿ ಹೊಡೆತ ಬೀಳ್ತಾ ಇದೆ. ಒಂದು ಕಡೆ ಅಲ್ಲಿ ಈಗಾಗಲೇ ನಾವು ಕೆಲವೊಂದಿಷ್ಟು ವೆಬ್ಸೈಟ್ಗಳನ್ನು ಕೆಲವೊಂದಿಷ್ಟು ಏನು ಶೇರ್ ಮಾರ್ಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಿ ನೋಡಿದಾಗ ಎಲ್ಲರೂ ಕೂಡ ವೆಬ್ಸೈಟ್ಗಳು ಡೌನ್ ಆಗಿದೆ, ಅಂದರೆ ಕ್ಲೋಸ್ ಆಗಿದೆ. ಯಾರು ಕೂಡ ಇಲ್ಲಿ ಗ್ಲೋಬಲ್ ಮಾರ್ಕೆಟಲ್ಲಿ ಇದರ ವ್ಯವಹಾರವನ್ನು ನಡೆಸ್ತಾ ಇಲ್ಲ. ಬಟ್ ಈ ಹಿಂದೆ ಸದ್ಯಕ್ಕೆ ಅಲ್ಲಿ ಹೂಡಿಕೆ ಮಾಡಿದಂಥದ್ದು ಆಲ್ರೆಡಿ ಇದೀಗ ಡೌನ್ ಆಗಿರುವಂಥದ್ದು. ಇನ್ನು ಔನ್ಸ್ ಬೆಲೆಗಳ ಪ್ರಕಾರ ನಾವು ಅಲ್ಲಿ ಗಮನಿಸಿ ನೋಡೋದಾದರೆ 1 ಔನ್ಸ್ $4,538ಗೆ ಕುಸಿತ ಆಗಿದೆ ಚಿನ್ನದಲ್ಲಿ ಇದು. ಇನ್ನು ಬೆಳ್ಳಿಯಲ್ಲಿ $74 ಡೌನ್ ಆಗಿರುವಂಥದ್ದು. ಸೊ ಇದನ್ನ ಗಮನಿಸ್ತಾ ಹೋದಾಗ ಮಾರ್ಕೆಟ್ಗಳಲ್ಲಿ ಗ್ಲೋಬಲ್ ಮಾರ್ಕೆಟ್ ಮೇಲೆ ಭಾರತ ಗೋಲ್ಡ್ ಕ್ರ್ಯಾಶ್ ಆಗ್ತಾ ಇದೆ ಅನ್ನೋಂಥದ್ದು ಇದೀಗ ಹೆಚ್ಚಾಗಿ ನಮಗೆ ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಈಗ ನೋಡಿ ಬೆಳ್ಳಿ ಮತ್ತು ಬಂಗಾರದ ಬೆಲೆಗಳ ವಿಚಾರಕ್ಕೆ ಸಂಬಂಧಪಟ್ಟರೆ ಇದು ಕೇವಲ ಒಂದು ನಮ್ಮ ಭಾರತಕ್ಕೆ ಮಾತ್ರ ಸಂಬಂಧಪಟ್ಟಿರೋದಂಥದ್ದು ಆಗಿರೋದಿಲ್ಲ, ಇಡೀ ಗ್ಲೋಬಲ್ ಮಾರ್ಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಆಗಿರೋದ್ರಿಂದ ಇದು ಎಲ್ಲೆಡೆ ಕೂಡ ಎಲ್ಲ ಬೇರೆ ಬೇರೆ ದೇಶಗಳಲ್ಲೂ ಎಲ್ಲ ಬೇರೆ ರಾಷ್ಟ್ರಗಳ ಮೇಲೆ ಕೂಡ ಇದರ ಹೊಡೆತ ಬೀಳ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ದಾಖಲೆ ಪತನ ಆಗ್ತಾ ಇರೋದ್ರಿಂದ ಇಲ್ಲಿ ಶೇರ್ ಮಾರ್ಕೆಟ್ಗಳ ಮೇಲೆ ಇನ್ನೊಂದ್ರ ಜೊತೆಗೆ ಹೂಡಿಕೆದಾರರ ಮೇಲೆ ಗ್ಲೋಬಲ್ ಮಾರ್ಕೆಟ್ನ ಮೇಲೆ ಸಾಕಷ್ಟು ಒಂದು ರೀತಿಯಾದಂಥ ಹೊಡೆತಗಳು ಪದೇ ಪದೇ ಇಲ್ಲಿ ಬೀಳ್ತಾ ಇದೆ ಸತತವಾಗಿ 4ನೇ ದಿನಕ್ಕೂ ಸಹಿತ.